ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ನಾನು ಕಳೆದ ಸಂಚಿಕೆಯಿಂದ ಕಳೆದ ವಾರದಿಂದ ಭೂತ ಅಂದ್ರೇನು, ಪ್ರೇತ ಅಂದ್ರೇನು, ಪಿಶಾಚಿ ಅಂದ್ರೇನು, ಬೇತಾಳ ಅಂದ್ರೇನು, ರಾಕ್ಷಸ ಅಂದ್ರೇನು, ಬ್ರಹ್ಮರಾಕ್ಷಸ ಅಂದ್ರೇನು, ಶಾಕಿನಿ, ಡಾಕಿನಿ ಮತ್ತು ಕಾಮಿನಿ ಅಂದ್ರೇನು, ಯಾಕೆ ಈ ಥರ ನೆಗೆಟಿವ್ ಎನರ್ಜಿ ನಮ್ಮನ್ನು ಇಂಥ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ನಮಗೆ ಪೀಡಿಸುತ್ತೆ, ಅದರ ಲಕ್ಷಣಗಳೇನು, ಕಾರಣ ಏನು, ಲಕ್ಷಣ ಏನು, ಪರಿಹಾರ ಏನು ಅನ್ನೋದನ್ನು ನಾನು ಕಳೆದೆಲ್ಲ ಸಂಚಿಕೆಯಿಂದ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಶಾಕಿನಿ, ಡಾಕಿನಿ ಈ ಎರಡೂ ಒಬ್ಬರು ವ್ಯಕ್ತಿಗೆ ಸೇರ್ಕೊಂಡ್ಬಿಡ್ತದೆ. ಶಾಕಿನಿ ಅಂದ್ರೇನು, ಡಾಕಿನಿ ಅಂದ್ರೇನು, ಯಾರು ಶಾಕಿನಿಯಾಗಿ ನಮ್ಮನ್ನು ಪೀಡಿಸ್ತಾರೆ, ಯಾರು ಡಾಕಿನಿಯಾಗಿ ಪೀಡಿಸ್ತಾರೆ ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅದು ಮತ್ತೆ ಇಲ್ಲಿ ರಿಪೀಟ್ ಮಾಡೋದು ಬೇಡ, ಸಮಯದ ಅಭಾವ. ಒಂದು ಹೆಣ್ಣು ಮಗುಗೆ ಅಥವಾ ಮದುವೆ ಆಗಿ ಮಕ್ಕಳಾಗಿರೋಂಥ ಹೆಂಗಸು ಅಥವಾ ಮದುವೆ ಆಗಿದೆ ಮಕ್ಕಳಾಗಿಲ್ಲ, ಈ ಥರ ಇರುವಂಥ ಹೆಂಗಸರಿಗೆ ಎರಡು ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡುತ್ತೆ. ಅಥವಾ ಒಬ್ಬ ಮಾಂತ್ರಿಕ ಮಂತ್ರತಂತ್ರ ಮಾಡಿ ಶಾಕಿನಿ ಡಾಕಿನಿ ಎರಡನ್ನೂ ಒಂದು ಹೆಂಗಸ ಪ್ರಯೋಗ ಮಾಡ್ಬೋದು. ಶಾಕಿನಿ ಬಿಟ್ಟರೆ ಡಾಕಿನಿ ಎಫೆಕ್ಟ್ ಮಾಡಬೇಕು, ಡಾಕಿನಿ ಕೈ ಬಿಟ್ಟರೆ ಶಾಕಿನಿ ತೊಂದರೆ ಕೊಡಬೇಕು ಅಂಥೇಳಿ ಎರಡು ನೆಗೆಟಿವ್ ಎನರ್ಜಿಗಳನ್ನು ಎರಡು ಬೊಂಬೆ ಮಾಡಿ ಅದಕ್ಕೆ ಒಂದು ಪ್ರಯೋಗಗಳಿವೆ. ಅದು ಮಾಡಿ ಬಿಟ್ಟ ಅಂತಂದರೆ, ಒಂದು ಹೆಂಗಸ ಮೇಲೆ ಪ್ರಯೋಗ ಮಾಡಿಬಿಟ್ಟ ಅಂತಂದರೆ ಆ ಹೆಂಗಸು ಲೈಫ್ ಲಾಂಗ್ ಸಫರ್ ಪಟ್ಬಿಡ್ತಾರೆ. ಈ ನೆಗೆಟಿವ್ ಎನರ್ಜಿ ಬಗ್ಗೆ ರಿಸರ್ಚ್ ಆಗಿಲ್ಲ, ಔಷಧಿ ಕಂಡುಹಿಡಿದಿಲ್ಲ. ಒಂದು ಹೆಂಗಸ ಮೇಲೆ ಒಂದು ಆತ್ಮ ನೆಗೆಟಿವ್ ಅತೃಪ್ತ ಆತ್ಮ ಅಟ್ಯಾಕ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ಅಂತರದಲ್ಲಿ ಎರಡು ನೆಗೆಟಿವ್ ಎನರ್ಜಿ ಒಂದು ಹೆಂಗಸ ಮೇಲೆ ಅಟ್ಯಾಕ್ ಮಾಡಿಬಿಡ್ತು ಅಂದರೆ ಹೆಂಗಿರ್ಬೋದು, ಆ ಪರಿಸ್ಥಿತಿ ಹೇಳಲಿಕ್ಕೆ ಅಸಾಧ್ಯ. ಈ ಥರ ಒಂದು ನೆಗೆಟಿವ್ ಎನರ್ಜಿ ಇರುವಂಥ ಎರಡು ನೆಗೆಟಿವ್ ಎನರ್ಜಿ ಇರುವಂಥ ಒಂದು ಹೆಂಗಸನ್ನ ಅಟ್ಯಾಕ್ ಮಾಡಿಬಿಟ್ರೆ ಅದಕ್ಕೆ ಪರಿಹಾರವೇ ಇಲ್ಲ ಇವತ್ತಿನ ಮೆಡಿಕಲ್ ಸೈನ್ಸಲ್ಲಿ. ಒಂದು ಹುಡುಗಿ 21-22 ವಯಸ್ಸಿನ ಹುಡುಗಿ, ಅವಳಿಗೆ 3 ತಿಂಗಳಿಗೊಂದ್ಸಲ 4 ತಿಂಗಳಿಗೊಂದ್ಸಲ ಬಿಟ್ಟು ಮುಟ್ಟಾಕ್ತಾಳೆ. ಇದೊಂದು. ಕೆಲವು ಹೆಣ್ಮಕ್ಳು 2 ದಿನಕ್ಕೆ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಕೆಲವು ಹೆಣ್ಮಕ್ಳು ಮಾತ್ರೆ ತೊಗೊಂಡ್ರೆ ಮಾತ್ರ ಮುಟ್ಟಾಕ್ತಾರೆ, ಮಾತ್ರೆ ತೊಗೊಂಡ್ರೆ ಮಾತ್ರ ಬ್ಲೀಡಿಂಗ್ ಆಗುತ್ತೆ, ಇದೊಂದು ಆಗಲ್ಲ. ಕೆಲವು ಹೆಣ್ಮಕ್ಳು ಇದುವರೆಗೂ ಅವ್ರು ಮೆನ್ಸಸ್ಸೇ ಆಗಿಲ್ಲ ನೋಡ್ರಿ, 25-30 ವರ್ಷ ಒಳ್ಳೆ ಹುಡುಗಿ, ಪ್ರತಿ ತಿಂಗಳು ಮುಟ್ಟಾಗಲ್ಲ ಅವಳು. 1, 2 ತಿಂಗಳಿಗೆ, 3 ತಿಂಗಳಿಗೆ, 4 ತಿಂಗಳಿಗೆ ಒಂದು ಸಲ ಮುಟ್ಟಾಗೋದು. ಎರಡನೇದು ಮುಟ್ಟಾಗಂದ್ರೆ 2 ದಿನ ಬ್ಲೀಡಿಂಗ್ ಅಷ್ಟೇ, ಆಮೇಲೆ ಸ್ಟಾಪು. ಮೂರನೇದು ಮುಟ್ಟೆ ಆಗ್ತಾಯಿಲ್ಲ. 4ನೇದು ಮಾತ್ರೆ ಅಥವಾ ಏನಾದ್ರು ತೊಗೊಂಡ್ರೆ ಮಾತ್ರ ಮುಟ್ಟಾಗೋದು, ಇಲ್ಲೋದಿಲ್ಲ. ಮುಟ್ಟಾದವಾಗ ನಾಳೆ ಮುಟ್ಟಾಗ್ತಾರಂದ್ರೆ ಇವು ತುಂಬ ಹೊಟ್ಟೆನೋವು ಶುರುವಾಗ್ಬಿಡುತ್ತೆ. ಮುಟ್ಟಾದಮೇಲೆ 2 ದಿನ ಬಿಡದೆ ಹೊಟ್ಟೆನೋವು. ಇದು ಪೂರ್ವ ಜನ್ಮದಲ್ಲಿ ಕೆಲವು ದೋಷ ಹಿಡಿತದೆ, ಅದು ಈ ಥರ ಆಟ ಆಡಿಸುತ್ತೆ ಹೆಣ್ಮಕ್ಳಿಗೆ. 1. ಎರಡನೇದು ಮಾಟಮಂತ ತಂತ್ರ ಸರಿಯಾಗಿ ಮುಟ್ಟಾಗಲ್ಲ, ಸರಿಯಾಗಿ ಬ್ಲೀಡಿಂಗ್ ಆಗಲ್ಲ, ಮುಟ್ಟೆ ಆಗೋದಿಲ್ಲ, ಸಾಯೋ ತನಕ ಮುಟ್ಟೆ ಆಗೋದಿಲ್ಲ. ಇಲ್ಲ ಪೂಜೆ ಜಪ ಯಾತ್ರೆ ಯಂತ್ರ ಅದು ಇದು ಹಾಕಿಸ್ಕೊಂಬಂದರೆ ಮುಟ್ಟಾಕ್ತಾರೆ. ಇದಕ್ಕೆಲ್ಲ ಕಾರಣ ಶಾಕಿನಿ ಡಾಕಿನಿ ಅಂತ ಎರಡು ನೆಗೆಟಿವ್ ಎನರ್ಜಿ ಮಾಟಮಂತ ತಂತ್ರದಿಂದ ಮಾಡಿ ಬಿಟ್ಟಿದ್ದರೆ ಹುಡುಗಿ ಮೇಲೆ ಅಟ್ಯಾಕ್ ಆಗುತ್ತೆ. ಇಲ್ಲ ಪೂರ್ವ ಜನ್ಮದ ಒಂದು ಕರ್ಮ ಶಾಕಿನಿ ಡಾಕಿನಿ ಆ ಜನ್ಮದ್ದು ಆ ಆತ್ಮ ಈ ಜನ್ಮದಲ್ಲಿ ಅವ್ರಿಗೆ ಪೀಡಿಸುತ್ತೆ. ಸರಿಯಾಗಿ ಮುಟ್ಟಾಗೋದಿಲ್ಲ, ಸಕಾಲಕ್ಕೆ ಮುಟ್ಟಾಗೋದಿಲ್ಲ, ವಯಸ್ಸು ಮೀರೋಗಿದೆ, ಮುಟ್ಟಾಗ್ತಿಲ್ಲ. ಇವಕ್ಕೆಲ್ಲ ಕಾರಣ ಶಾಕಿನಿ ಡಾಕಿನಿ. ಸರಿಯಾಗಿ ಮುಟ್ಟಾಗ್ತಿಲ್ಲ ಶಾಕಿನಿ, ವಯಸ್ಸು ಆಗೋಗಿದೆ ಮುಟ್ಟೆ ಆಗ್ತಿಲ್ಲ ಡಾಕಿನಿ. ಈ ಶಾಕಿನಿ ಡಾಕಿನಿ ಎರಡೂ ಒಂದು ಹೆಂಗಸ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತದೆ. ಈ ಥರ ದೋಷಗಳಿಗೆ
ಇವತ್ತಿನ ಮಾಡ್ರನ್ ಸೈನ್ಸ್ನಲ್ಲಿ ತಾತ್ಕಾಲಿಕವಾಗಿ ಔಷಧಿ ಕೊಟ್ಟರೆ ಮುಟ್ಟಾಕ್ತಾರೆ, ಬ್ಲೀಡಿಂಗ್ ಆಗುತ್ತೆ. ಇದು ಆಗೋದೇ ಇಲ್ಲ. ಈ ಔಷಧಿ ತೊಗೊಂಡು ಸೈಡ್ ಎಫೆಕ್ಟ್ ಭಾಳಷ್ಟು ಜನಕ್ಕಿದೆ. ಗರ್ಭಕೋಶದ ಮೇಲೆ ಪ್ರಭಾವ ಬೀರಿ ಯೂಟ್ರಸ್ನ ತೆಗೆಸ್ಬೇಕಾಗುವಂಥ ಸಂದರ್ಭ ಬರುತ್ತೆ. ಯೂಟ್ರಸ್ ಇಲ್ಲ ಎಂಡೋಮೆಟ್ರಿಯಮ್ ತಿಕ್ಕಾಗ್ಬಿಡ್ತದೆ. ಯಾಕೆಂದರೆ ಮದುವೆ ಮುಂಚೆ ಮುಟ್ಟಾಗ್ತೀರ ಅಂತ ಮಾತ್ರೆ ತಗೊಳ್ತಾರೆ. ಇನ್ನೊಂದು ಏನಾಗುತ್ತೆ ಅಂದರೆ, ನಾನು ನಾಳೆ ನೆಕ್ಸ್ಟ್ ವೀಕ್ ನಮ್ಮ ಅಣ್ಣನ ಮದುವೆ ಇದೆ, ತಂಗಿ ಮದುವೆ ಇದೆ ಅಂತ ಹೇಳ್ಬಿಟ್ಟು ಮುಟ್ಟಾಗ್ಬಿಡ್ತೀನಿ ಅಂತೇಳಿ ಮುಟ್ಟು ಮುಂದಕ್ಕೆ ಹೋಗಲಿ ಅಂತೇಳಿ ಮುಟ್ಟು ಆಗೋದನ್ನು ತಡೆಯೋಕ್ಕೆ ಮಾತ್ರೆ ತೊಗೊಂಡ್ಬಿಡ್ತಾರೆ. ಅದು ಒಂದು ದೊಡ್ಡ ಡೇಂಜರೇ. ಒಂದು 4-5 ಸಲ ಮುಟ್ಟು ಪೋಸ್ಟ್ಪೋನ್ ಆಗಬೇಕು. ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ, ಅಲ್ಲಿ ಮುಟ್ಟಾಗ್ಬಿಟ್ರೆ ಅದಕ್ಕೆ ಈಗಲೇ ಮಾತ್ರೆ ತೊಗೊಂಬಿಡೋಣ. ತೀರ್ಥಯಾತ್ರೆ ಆದಮೇಲೆ ಬೇಕಾದ್ರೆ ಮುಟ್ಟಾಗಲಿ ಪರವಾಗಿಲ್ಲ, ನಮ್ಮ ಅಣ್ಣಂದು ಅಕ್ಕಂದು ಯಾರ್ದೋ ಮದುವೆ ಆದಮೇಲೆ ಮುಟ್ಟಾದ್ರೆ ಪರವಾಗಿಲ್ಲ ಅಂತ ಮುಟ್ಟ ಆಗೋದನ್ನು ತಡೆಯೋಕ್ಕೆ ಮಾತ್ರೆ ತೊಗೊಂಡ್ಬಿಡ್ತಾರೆ ಕೆಲವರು. ಅದು ಕೂಡ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಆಗುತ್ತೆ. ಕೆಲವು ಟೈಮ್ ಫೆಲೋಪಿಯನ್ ಟ್ಯೂಬು ಹಲವಾರು ಕಾಯಿಲೆಗಳಿಂದ ಸ್ಟಿರಾಯ್ಡ್ಸು, ಆ್ಯಂಟಿಬಯೋಟಿಕ್ಸು ಇದೆಲ್ಲ ತೊಗೊಂಬಿಟ್ಟಿರ್ತಾರೆ. ಅದರಿಂದನೂ ಕೂಡ ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗುತ್ತೆ, ಕ್ಲೋಸ್ ಆಗಿಬಿಟ್ಟಿರ್ತದೆ ಫೆಲೋಪಿಯನ್ ಟ್ಯೂಬು. ಬೇರೆ ಬೇರೆ ದೋಷಗಳಿದೆ. ಇಲ್ಲಿ ನಾನು ನೆಗೆಟಿವ್ ಎನರ್ಜಿಯಿಂದ ಇದನ್ನು ಯೂಟ್ರಸ್ನ ಸರ್ವಿಕ್ಸ್ ಅಂತ, ಅಂದರೆ ಯೂಟ್ರಸ್ಸು ಒಂದು ಮಾಂಸದ ಮುದ್ದೆ ಮೇಲೆ ಕೂತಿರ್ತದೆ, ಅದಕ್ಕೆ ಸರ್ವಿಕ್ಸ್ ಅಂತಾರೆ, ಬೇಸ್ ಆಫ್ ದಿ ಯೂಟ್ರಸ್. ಫೆಲೋಪಿಯನ್ ಟ್ಯೂಬು, ಓವರೀಸು, ಇವೆಲ್ಲ ಈ ಒಂದು ಸೆಟ್ ಆಫ್ ಆರ್ಗನ್ಸು. ಈ ಆರ್ಗನ್ಸ್ನ ಈ ಎರಡು ನೆಗೆಟಿವ್ ಎನರ್ಜಿ ಬ್ಲಾಕ್ ಮಾಡ್ಬೋದು. ಅಷ್ಟು ಭಾಳ ವಿಶೇಷವಾಗಿರುವಂಥದ್ದು. ಯಾವಾಗ ಹೆಣ್ಮಕ್ಳು ಸರಿಯಾಗಿ ಮುಟ್ಟಾಗ್ತಾ ಇಲ್ಲ, 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ, ಇದಕ್ಕೆ PCOD ಪ್ರಾಬ್ಲಮ್ಸ್ ಅಲ್ಲ ಅಂತ ಹೇಳ್ತಾರೆ. ನೋಡೋಕ್ಕೆ ಚೆನ್ನಾಗಿದ್ದಾರೆ, ಒಳ್ಳೆ ಊಟ ಮಾಡ್ತಾರೆ, ಒಳ್ಳೆ ಮನೇಲಿದ್ದಾರೆ, ಒಳ್ಳೆ ವಿದ್ಯಾವಂತರು, ಒಳ್ಳೆ ಸಂಬಳ ತಗೋತಾರೆ, ಆದರೆ PCOD ಪ್ರಾಬ್ಲಮ್ಸು ಎಲ್ಲ ಜಾಸ್ತಿ ಬರ್ತದೆ. ಈ ರೀತಿ ದೋಷಗಳು ಬರಲಿಕ್ಕೆ ಕಾರಣ, ಊಟ ಚೆನ್ನಾಗಿ ತಿಂತಾರೆ, ಒಳ್ಳೆ ವಾಸ್ತುಲಿದ್ದಾರೆ, ಓದಿದ್ದಾರೆ, ಕಾರು ಸೈಟು ಮನೆ ಎಲ್ಲ ಇದೆ, ಆದರೆ ಈ ದೋಷ ಮಾತ್ರ ಅವ್ರಿಗಿರುತ್ತೆ. ಶಾಕಿನಿ ಡಾಕಿನಿ ಬಾಧೆ ಇದು. ಅವ್ರ ಪೂರ್ವ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ಜಾತಕ ದೋಷದಿಂದ ಬಂದಿರ್ತದೆ. 1. 2 ಮಾಂತ್ರಿಕನೇ ಆ ಥರ ಮಾಡಿಬಿಟ್ಟಿರ್ತಾನೆ, ಸರಿಯಾಗಿ ಮುಟ್ಟಾಗಬಾರ್ದು, ಮಕ್ಕಳಾಗಬಾರ್ದು ಅವ್ರಿಗೆ. ಈ ಥರದ್ದು ಮಂತ್ರತಂತ್ರದಿಂದ ಕೂಡ ನಾವು ಮಾಡ್ಬೋದು. ಇದಕ್ಕೆ ರಕ್ತ ಕಾಟೇರಿ ಪ್ರಯೋಗ ಅಂತ ಕರೀತಾರೆ. ರಕ್ತ ಕಾಟೇರಿ ಅಂತ ಒಂದು ಕಾಟೇರಿ ಪ್ರಯೋಗ ಇದೆ. ಆ ಕಾಟೇರಿ ಪ್ರಯೋಗ ಮಾಡಿಬಿಟ್ರೆ ಯಾವ ಹೆಣ್ಮಕ್ಳು ಕೂಡ ಮುಟ್ಟೆ ಆಗದೇ ಇರೋ ಥರ ಮಾಡಿಬಿಡ್ಬೋದು. ಬ್ಲೀಡಿಂಗ್ ಆಗೋಲ್ಲ, ಮುಟ್ಟನ್ನೇ ಸ್ಟಾಪ್ ಮಾಡಿಬಿಡ್ಬೋದು. ಮುಟ್ಟೆ ಸ್ಟಾಪ್ ಆದ್ರಿಂದ ಮದುವೆ ಮಾಡೋದು ಏನು ಪ್ರಯೋಜನ ಅವ್ರಿಗೆ? ಮಕ್ಕಳೇ ಆಗವಲ್ಲ. ಕೆಲವು ಹೆಣ್ಮಕ್ಳು ಮುಟ್ಟೆ ಆಗೋದಿಲ್ಲ, ಮೆನ್ಸಸ್ಸೇ ಆಗಿಲ್ಲ, ಅವ್ರು 1 ತಿಂಗಳು ಮುಟ್ಟಾಗೋದಿಲ್ಲ, ವಯಸ್ಸು ಮೀರೋಗಿದೆ, ಅದು ಮುಟ್ಟಾಗ್ತಿಲ್ಲ. ಇದೆಲ್ಲ ರಕ್ತ ಕಾಟೇರಿ ಪ್ರಯೋಗ ಅಂತ ಒಂದು ಕಾಟೇರಿ ಇದೆ. ಆ ಕಾಟೇರಿ ಪ್ರಯೋಗದಲ್ಲಿ ಯಾರ್ದು ಅವ್ರ ವಸ್ತ್ರನೋ, ಅವ್ರ ಕೂದಲೋ, ಉಗುರೋ, ಬಟ್ಟೆ, ಅವ್ರು ತುಳಿದಿದ್ದ ಮಣ್ಣು, ಅವ್ರ ಚಪ್ಪಲಿ, ಅವ್ರು ತಿಂದುಬಿಟ್ಟಿದ್ದು ಎಂಜಿಲ್ ಅನ್ನ, ಉಗುರು ಯಾವುದಾದ್ರು ಒಂದು ತೊಗೊಂಡೋಗಿ ಕೊಟ್ಟುಬಿಟ್ರೆ ಅದಕ್ಕೆ ಆಹ್ವಾನ ಮಾಡಿ ಅದಕ್ಕೆ ಕಾಟೇರಿ ಪ್ರಯೋಗ ಮಾಡಿಬಿಟ್ಟ ಅಂತಂದರೆ ಬ್ಲೀಡಿಂಗ್ ಸ್ಟಾಪ್. ಹೊಟ್ಟೆನೋ ಬಂದು ಒದ್ದಾಡಬೇಕು ಮುಟ್ಟಿನ ಸಮಯದಲ್ಲಿ. ಆ ಮೆನ್ಸಸ್ ಪೇಯ್ನ್ ತುಕ್ಕಾಬಟ್ಟೆ ಹೊಟ್ಟೆ ಇಟ್ಕೊಂಡ್ಬಿಡ್ಬೇಕು, ಬಿದ್ದು ಒದ್ದಾಡಬೇಕು, ಆ ಲೆವೆಲಿಗೆ ಪೇಯ್ನ್ ಬರುತ್ತೆ. ಈ ಥರದ್ದೆಲ್ಲ ರಕ್ತ ಕಾಟೇರಿ ಪ್ರಯೋಗದಿಂದ ಮಾಡಿಬಿಡ್ತಾರೆ. ಇನ್ನೊಂದು ಪೂರ್ವಜನ್ಮದ ಕರ್ಮದಿಂದ ಶಾಕಿನಿ ಡಾಕಿನಿ ಈ 2 ಎನರ್ಜಿ ನಾವು ಹೋದ ಜನ್ಮದಲ್ಲಿ ಏನು ಮಾಡಿದ್ವು ಆ ಕರ್ಮ ಈ ಜನ್ಮದಲ್ಲಿ ಈ ರೀತಿ ಕಾಡಿಸುತ್ತೆ. ಇದನ್ನೆಲ್ಲ ಗಮನಕ್ಕೆ ತೊಗೊಂಡು ಲಕ್ಷಣಗಳೇನಿರ್ತದೆ ಅಂದರೆ ಸರಿಯಾಗಿ ಮುಟ್ಟಾಗಲ್ಲ, ತುಂಬ ಹೊಟ್ಟೆ ನೋವು, ಭಯ, ಮತ್ತು ತಲೆ ಸುತ್ತು ಬರೋದು, ಕಣ್ಣೆಲ್ಲ ಮಂಜಾಗೋದು, ಇದಕ್ಕಿದ್ದಾಗೆ ಕೋಪ, ಎಲ್ಲರ ಮೇಲೂ ಕೋಪ, ಸಿಡುಕು. ಯಾಕೆ ಸರಿಯಾಗಿ ಆಗ್ತಿಲ್ಲ, ಬ್ಲೀಡಿಂಗ್ ಸರಿಯಾಗಿ ಆಗ್ತಿಲ್ವಲ್ಲ, ಅದರ ಸೈಡ್ ಎಫೆಕ್ಟ್ ಇವೆಲ್ಲ. ಇನ್ನೊಂದು ಯಾವಾಗಲೂ ಒಂದು ರೀತಿ ಅವ್ರೇನೋ ಅಂದ್ಬಿಟ್ರಾ, ಯಾಕೆ ಹಂಗಂದ್ರು, ಏನಕ್ಕೆ ಹಂಗಂದ್ರು, ಅದನ್ನೇ ಇಟ್ಕೊಂಡು ತುಂಬ ರಿಪೀಟೆಡಾಗಿ ಗಲಾಟೆ ಮಾಡೋದು. ರಿಕರ್ಸಿವ್ ಕ್ವಾರಲ್ ಅಂತ ಗಲಾಟೆ ಹೇಳಿದ್ದೇ ಹೇಳ್ಕೊಂಡು ಗಲಾಟೆ ಮಾಡೋದು. 2ನೇದು ಯಾರಾದರೂ ವಯಸ್ಸಾದವರು ಅವ್ರ ಮುಂದೆ ಬಂದುಬಿಟ್ರೆ, ಅಜ್ಜಿ ಇರ್ಬೋದು, ತಾತ ಇರ್ಬೋದು, ಇಲ್ಲ ತಂದೆ ಇರ್ಬೋದು, ಈ ಡಾಕಿನಿ ಎರಡೂ ಶಾಕಿನಿ ಡಾಕಿನಿ ಎರಡೂ ಇದ್ದಾಗ ಗಂಡಸನ್ನು ಮುಟ್ಟಿಸ್ಕೊಳ್ಳಲ್ಲ, ಹೆಂಗಸನ್ನು ಮುಟ್ಟಿಸ್ಕೊಳ್ಳಲ್ಲ, ಮಕ್ಕಳನ್ನು ಮುಟ್ಟಿಸ್ಕೊಳ್ಳಲ್ಲ. ಗಂಡಸ್ರ ಮೇಲೆ ಕೂಗಾಟ, ಹೆಂಗಸ್ರ ಮೇಲೆ ಕೂಗಾಟ, ಮಕ್ಕಳ ಮೇಲೆ ಕೂಗಾಟ, ಸಿಕ್ಕದವ್ರಿಗೆಲ್ಲ ಹೊಡಿತಾ ಇರೋದು.
ತಾಯಿ ತಂದೆ ಕೋಪನ ಮಗು ಮೇಲೆ ಹೊಡೆದು ತೀರಿಸ್ಕೊಳ್ಳೋದು, ಗಂಡನ ಕೋಪನ ಮಕ್ಳ ಮೇಲೆ ಹೊಡೆದು ತೀರಿಸ್ಕೊಳ್ಳೋದು, ಹೆಂಡತಿ ಕೋಪನ ಮಕ್ಳಿಗೆ ಹೊಡೆಯೋದು. ಈ ಥರ ಈ ಒಂದು ಇರಿಟೇಷನ್ ಅಂತ ಹೇಳ್ತಾರೆ, ಕಿರಿಕಿರಿ, ಈ ಥರದ್ದೆಲ್ಲ ಸೋಂಕು ಈ ಶಾಕಿನಿ ಡಾಕಿನಲ್ಲಿದ್ದಾಗ ಇದಾಗುತ್ತೆ. ರಾತ್ರಿ ಹೊತ್ತು ಮಲಗಿದ್ದಾಗ ವಿಚಿತ್ರವಾದ ಕನಸುಗಳು ಕಾಣೋದು, ವಿಚಿತ್ರವಾಗಿ ನಗೋದು, ಈ ಥರ ಸತ್ತೋರು ಕನಸಲ್ಲಿ ಕಾಣ್ತಿರ್ತಾರೆ. ಯಾವುದೋ ಮಾಟ ಮಂತ್ರ ತಂತ್ರ ಮಾಡ್ತಾ ಇರೋಂಥ ವ್ಯಕ್ತಿಗಳು, ಮಾಡಿಸಿರೋಂಥ ವ್ಯಕ್ತಿಗಳು ದರ್ಶನ ಆಗುತ್ತೆ ಕನಸಲ್ಲಿ. ಅವ್ರ ಮುಖಗಳು ಕರೆಕ್ಟಾಗಿ ಕಾಣಲ್ಲ, ಬ್ಲರ್ರಾಗಿ ಕಾಣುತ್ತೆ, ಪೂರ್ತಿ ಮುಖ ದರ್ಶನ ಆಗೋದಿಲ್ಲ. ಈ ಥರದ್ದು ರಕ್ತ ಹರಿತಾ ಇರೋದು, ಸತ್ತಿರೋರೆಲ್ಲ ಕನಸು ಕಾಣ್ತಾರೆ. ಇನ್ನೇನು ನಾಳೆನೋ ನೆಕ್ಸ್ಟ್ ವೀಕೋ ಸಾಯ್ತಾರೋ ಅವ್ರನ್ನೂ ಕೂಡ ಕಾಣ್ತಾರೆ ಕಣ್ಣಲ್ಲಿ. ಹೋದ ವಾರ ನನ್ನ ಕಣ್ಣಲ್ಲಿ ಕನಸು ಕಾಣದೆ ಅಲ್ಲಿ ಸತ್ತೋದಲ್ಲ ಅಂತೀವಿ ನಾವು. ಶಾಕಿನಿ ಡಾಕಿನಿ ಈ ಎರಡೂ ಎನರ್ಜಿಗಳು ನಮ್ಮ ಶರೀರದ ಬಲಭಾಗ ಶಾಕಿನಿ, ಎಡಗಡೆ ಭಾಗ ಡಾಕಿನಿ ಎರಡನ್ನೂ ಬಂದ್ ಮಾಡುತ್ತಂತೆ ನೋಡಿ. ಬಂದ್ ಮಾಡಿಬಿಡುತ್ತೆ. ಯಾವಾಗ ಬಂದ್ ಮಾಡ್ತೀವಿ, ನಮಗೆ ಕೂತಿದ ಕಡೆ ಕೂರಬೇಕು, ಸುಮ್ಮನೆ ಒಬ್ಬಳೇ ಕೂತಿರಬೇಕು, ನಗೋದಿಲ್ಲ, ಅಳೋಲ್ಲ, ಬೇಕು ಬೇಡ ಅಂತ ಹೇಳ್ಕೊಳ್ಳಲ್ಲ, ಸಮಸ್ಯೆ ಬಗ್ಗೆ ಗಮನ ಕೊಡಲ್ಲ, ಸುಮ್ಮನೆ ಕೂತಿರ್ತಾಳೆ. ಇದಕ್ಕಿದ್ದಾಗೆ ಕಣ್ಣು ಮುಚ್ಕೊಳ್ಳೋದು, ಸುಮ್ಮನೆ ಕೂತಿರೋದು. ನೋಡಿದ್ರೆ ಅವಳು ನಿದ್ದೆ ಮಾಡ್ತಿದ್ದಾಳೆ ಅನ್ಕೋತೀವಿ, ನಿದ್ದೆ ಇಲ್ಲ, ಸುಮ್ಮನೆ ಇರ್ತದೆ. ನಾವು ಮಾತಾಡೋದೆಲ್ಲ ಕೇಳಿಸ್ಕೊತಾಳೆ, ಏನು ಬರ್ತು ಏನು ಹೋಯ್ತು ಅಂತೆಲ್ಲ ಗೊತ್ತಾಗ್ತಿದೆ. ಕಣ್ಣು ಮುಚ್ಚಿದ್ದಾರೆ, ನಾವು ಕಣ್ಣು ಮುಚ್ಕೊಂಡಿದ್ದಾಳೆ ಅಂದ್ಬಿಟ್ಟು ನಾವೇನೋ ಅವ್ಳು ಗೊತ್ತಿಲ್ದಂಗೆ ಏನೋ ಮಾಡೋಕ್ಕೆ ಹೋದರೆ ಪಟ್ಟಂತ ಕಣ್ಣು ಬಿಟ್ಬಿಟ್ಟು ಏನೋ ಹಿಂಗೆ ಮಾಡ್ತಿದ್ಯಾ, ಏನು ನನ್ನ ಬಗ್ಗೆ ಮಾತಾಡ್ತಿದ್ಯಾ, ಯಾಕೆ ಹಂಗೆ ಮಾಡಿದೆ, ಯಾಕೆ ಇಲ್ಗೋದೆ, ಯಾಕೆ ಅದು ತೊಗೊಂಡದೆ ಅಂತ. ಅವಳು ಕಣ್ಣು ಮುಚ್ಕೊಂಡಿದ್ದಲ್ಲ, ಹೆಂಗೆ ಗೊತ್ತಾಗತ್ತೆ ಇವಳಿಗೆ ಅಂತ ನಾವು ಅನ್ಕೋತೀವಿ. ಆದರೆ ಅವಳಿಗೆ ಆ ಸಿಂಪ್ಟಮ್ಸ್ ಇರ್ತದೆ. ಅದರಿಂದ ಈ ನೆಗೆಟಿವ್ ಎನರ್ಜಿ ಯಾರಿಗಿರುತ್ತೋ ಅವ್ರಿಗೆ ಥರ್ಡ್ ಐ ಓಪನ್ ಆಗಿರ್ತದೆ ನೋಡಿ. ಭೂತ ಇರ್ಬೋದು, ಪ್ರೇತ ಇರ್ಬೋದು, ಪಿಚಾಚಿ ಇರ್ಬೋದು, ಬೇತಾಳ ಇರ್ಬೋದು, ರಾಕ್ಷಸ, ಬ್ರಹ್ಮ ರಾಕ್ಷಸ, ಶಾಕಿನಿ, ಕಾಕಿನಿ, ಕಾಮಿನಿ, ಕಾತ್ಯಾಯಿನಿ, ಕಿನ್ನರಿ, ಡಾಕಿನಿ, ನಾಗಿನಿ, ಮೋಹಿನಿ, ಭೂತನಿ, ಯೋಗಿನಿ, ಯಕ್ಷಿನಿ, ಲಾಕಿನಿ, ರಾಕಿನಿ, ಶಾಕಿನಿ, ಶೂಲಿನಿ, ಹಾಕಿನಿ, ಹೀಗೆ ಎಲ್ಲ ನೆಗೆಟಿವ್ ಎನರ್ಜಿ ಯಾರಿಗೆ ಅಟ್ಯಾಕ್ ಇರುತ್ತೋ ಅವರಿಗೆ ಏನೇನು ಆಗ್ತಿದ್ದೋ ಗೊತ್ತಾಗುತ್ತೆ. ನನ್ನ ಮೇಲೆ ಏನೋ ಇದೆ, ಅದು ಹೋಗ್ಲಿ ಅಂತೇಳಿ ಪೂಜೆ ಮಾಡಿಸ್ಕೊಳಕ್ಕೆ ಹೋಗಿದ್ದೆ ನೀನು, ದೇವಸ್ಥಾನಕ್ಕೆ ಮಾಂತ್ರಿಕನ ಹತ್ರ ಹೋಗಿದ್ದೆ ನೀನು ಅಂತ ಹೇಳುತ್ತೆ. ಅವ್ರಿಗೆ ಹೇಳ್ಬಿಟ್ಟು ಹೋಗಿರಲ್ಲ, ಅದೆಲ್ಲ ಗೊತ್ತಾಗ್ತಿರ್ತದೆ. ಇವತ್ತು ಅವ್ರು ಯಾರೋ ಮನೆಗೆ ಬರೋಕ್ಕೆ ಕೇಳಿದ್ದೆ ಪೂಜೆ ಮಾಡೋಕ್ಕೆ, ನನ್ನ ಮೈ ಮೇಲೆ ಇರೋದು ಬಿಡಿಸ್ಬೇಕು ಅಂತೇಳಿ ಪೂಜೆ ಮಾಡೋಕ್ಕೆ ಕರೆಸ್ತಾ ಇದೆಯಾ, ಬರಲಿ ಅವನು ನೋಡ್ತೀವಿ. ಇವಳಿಗೆ ಹೇಳೇ ಇರೋದಿಲ್ಲ, ಮಾಂತ್ರಿಕ ಬರ್ತಾನೆ ಅಂತೇಳಿ ಮನೆಗೆ, ಅದೆಲ್ಲ ಗೊತ್ತಾಗ್ತಿರ್ತದೆ. ಈ ನೆಗೆಟಿವ್ ಎನರ್ಜಿ ಇದ್ದವ್ರಿಗೆ ಎಲ್ಲ ಗೊತ್ತಾಗುತ್ತೆ, ಭೂತ ವರ್ತಮಾನ ಭವಿಷ್ಯತ್ ಕಾಲ ಗೊತ್ತಾಗುತ್ತೆ. ಒಬ್ರು ಯಾರೋ ಹೀಗೆ ಶಾಕಿನಿ ಡಾಕಿನಿ ಪ್ರಯೋಗ ಅಟ್ಯಾಕ್ ಆಗಿರೋ ಒಂದು ಹೆಣ್ಮಗು ಅಮಾವಾಸ್ಯೆ ಮನೆ ಬಂದು ಪೂಜೆ ಮಾಡಿ ತೆಕ್ಕೊಡ್ತೀನಿ ಅಂದ್ರಂತೆ. ಬನ್ನಿ ಮತ್ತಿಕೆಯಲ್ಲಿ ಯಾರೊಬ್ಬರು ಒಬ್ಬ ಮಾಂತ್ರಿಕನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಹೋಗಿದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ. ಇನ್ನೇನು 1 ಕಿಲೋಮೀಟ್ರ್ ಅಷ್ಟೇ ಇರಬೇಕಷ್ಟೇ ಮನೆಗೆ. ಇವರೆಲ್ಲ ಬರ್ತಾಯಿದ್ದ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಹುಡುಗಿ ಗೊತ್ತಾಗಿದೆ, ಇವತ್ತು ನನ್ನ ಮೇಲೆ ಇರೋದನ್ನು ಬಿಡಿಸೋಕ್ಕೆ ಒಬ್ಬ ಮಾಂತ್ರಿಕ ಬರ್ತಿದ್ದಾನೆ ಅಂಥೇಳಿ ಮನಸ್ಸಿಗೆ ಗೊತ್ತಾಗಿದೆ. ರೂಮಲ್ಲಿ ಹೋಗಿ ಬಾಗಿಲು ಹಾಕೊಂಡ್ಬಿಟ್ಟಿದ್ದಾಳೆ, ಕೂತ್ಬಿಟ್ಟಿದ್ದಾಳೆ. ಇನ್ನೇನು ಒಂದು ಅರ್ಧ ಗಂಟೆ ಒಳಗೆ ಬರಬೇಕು ಅವರು. ನೋಡಿದ್ರೆ ಕಾರ್ ಪಂಚರ್, 2 ಚಕ್ರ ಪಂಚರ್ ಆಯಿತು. ಒಂದು ಎರಡನೇದು ಆಟೋ ಹೊತ್ಕೊಂಡು ಬಂದರು ಮನೆಗೆ. ಆಟೋ ಹೊತ್ಕೊಂಡ್ಬಂದರು ಮನೆ ಹತ್ರ ಬಂದ ತಕ್ಷಣವೇ ಅವ್ರು ಇಳಿದ್ರು. ಇಳಿತಿದ್ದಂಗೆ ಒಳಗಡೆ ಗೇಟ್ ತೆಗೆದು ನೋಡ್ಬೇಕಾದ್ರೆ ಏನೂ ಇಲ್ಲ ಅಲ್ಲಿ. ಇದಕ್ಕಿದಾಗ ಮಾಂತ್ರಿಕ ಜಾರಿ ಬಿದ್ದ, ಸ್ಕಿಡ್ಡಾಗಿ ಬಿದ್ದವನ್ನ ಒಳಗೆ ಹೋಗಿಲ್ಲ, ತೊಗೊಂಡಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಇವಳು ಒಳಗಡೆನೇ ಬಾಗ್ಲಾಕು ಕೂತಿದ್ದಾಳೆ. ಇವತ್ತು ನನ್ನ ಮೈ ಮೇಲೆ ಬಿಡಿಸ್ಬೇಕು ಅಂತೇಳಿ ಮಾಂತ್ರಿಕನ ಕರೆಸ್ತಿದ್ದೆ, ನೋಡು ಅವ್ನಿಗೆ ಹೆಂಗೆ ವಾಪಸ್ ಹೋದ, ಒಳಗೆ ಬರಲಿಲ್ಲ, ನಾನು ಹೆಂಗೆ ಮಾಡಿದೆ, ಆಹಾ ಅಂತ ನಗ್ತಿರ್ತಾಳೆ ಅವಳು. ಅಲ್ಲಿಗೆ ಅರ್ಥ ಯಾರು ಬರ್ತಾ ಇದ್ದಾರೆ, ಇವತ್ತು ಏನಕ್ಕೆ ಬರ್ತಾ ಇದ್ದಾರೆ ಎಲ್ಲ ಗೊತ್ತಾಗತ್ತೆ. ನಾರ್ಮಲ್ ಆಗಿದ್ದಾಗ ಇವೆಲ್ಲ ಗೊತ್ತಾಗಲ್ಲ. ಮೈ ಮೇಲೆ ಆ ನೆಗೆಟಿವ್ ಎನರ್ಜಿ ನಮಗೆ ಇನ್ಫ್ಲುಯೆನ್ಸ್ ಇದ್ದಾಗ ಈ ಥರದ್ದೆಲ್ಲ ಗೊತ್ತಾಗತ್ತೆ. ಯಾರು ಸರಿಯಾಗಿ ಮುಟ್ಟಾಗ್ತಿಲ್ಲ, ವಯಸ್ಸು ಮೀರೋಗಿದೆ, ಮುಟ್ಟೆ ಆಗ್ತಿಲ್ಲ, ಈ ಥರ ದೋಷ ಇರೋವಂಥವರು ಈ ಶಾಕಿನಿ ಡಾಕಿಗೆ ಶಾಂತಿ ಮಾಡಬೇಕು. ಶಾಕಿನಿ ಡಾಕಿನಿ ಇನ್ನೂ ಈ ಎರಡೂ ನೆಗೆಟಿವ್ ಎನರ್ಜಿ ಇರೋದ್ರಿಂದ ಸರಿಯಾಗಿ ಮುಟ್ಟಾಗ್ತಿಲ್ಲ, 3 ತಿಂಗಳಿಗೊಂದು ಸಲ 5 ತಿಂಗಳಿಗೊಂದು ಸಲ ಮುಟ್ಟಾಗೋದು, ಇಲ್ಲ 2 ದಿನಕ್ಕೆ ಬ್ಲೀಡಿಂಗ್ ನಿಂತೋಗ್ಬಿಡೋದು, ಹೊಟ್ಟೆನೂ ಸಿಕ್ಕಾಬಟ್ಟೆ, ಇದಕ್ಕಿದ್ದಕ್ಕೆ ಗಾಬರಿ, ಅಳೋದು, ನಾನೇನು ಸಿಂಪ್ಟಮ್ಸ್ ಹೇಳಿದ್ನೋ ಅದೆಲ್ಲ ಇದ್ದಾಗ ಏನು ಮಾಡಬೇಕು ಅಂತಂದರೆ, ಒಂದು ತೆಂಗಿನಕಾಯಿ
ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿ, ನಾರಿಕೇಲ, ಜಂಬೂರ ಫಲ, ನಿಂಬೆಹಣ್ಣು, ಒಂದು 5ರಿಂದ 10 ಕರಿಮೆಣಸಿನಕಾಳು, ಲವಂಗ ಒಂದು 5-6, ಕರಿಮೆಣಸು, ಪೆಪ್ಪರ್, ಲವಂಗ, ಆಮೇಲೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಯಾವುದೋ ಒಟ್ಟು ಒಣಗಿರೋ ಮೆಣಸಕ್ಕೆ ಒಂದು 5-6 ತೊಗೋಬೇಕು. ತೊಗೊಂಡು ಈ ಜಟಾಮಸಿ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡೀಲಿ, ಜಟಾಮಸಿ ಅಂತೇಳಿ, ಅದು ಒಂದು 2 ಗ್ರಾಮ್ನಷ್ಟು. ಎಡಮುರಿ ಬಲಮುರಿ ಅಂತ ಅಲ್ಲೇ ಸಿಗುತ್ತೆ ಅಂಗಡಿನಲ್ಲಿ, ಕೇಳಿದ್ರೆ ಕೊಡ್ತಾರೆ. ಎಡಮುರಿ ಬಲಮುರಿ ಕೊಡಿ ಅಂದರೆ ಜಟಾಮಸಿ, ಶಿವನ ತಲೆ ಕೂದಲು, ಅದು ಜಟಾಮಸಿ ಅಂತ ಬೆಳೀತೆ ಭೂಮಿಯಲ್ಲೇ. ಎಡಮುರಿ ಬಲಮುರಿ ಅಂತೇಳಿ ಇದಿಷ್ಟು ಒಂದು ಬಟ್ಟೆಲಿ ಹಾಕಿ ಕಟ್ಟಿಬಿಡ್ಬೇಕು. ಏನು, ಒಂದು ತೆಂಗಿನಕಾಯಿ, ಒಂದು ನಿಂಬೆಹಣ್ಣು, ಒಣಮೆಣಸಿನ್ಕಾಯಿ ಒಂದು 5-6 ಕಾಳು ಕರಿಮೆಣಸಿನ್ಕಾಯಿ, ಒಂದು 5-6 ಲವಂಗ, ಮತ್ತು ಈ ಜಟಾಮಸಿ, ಎಡಮುರಿ ಬಲಮುರಿ. ಎಡಮುರಿ ಬಲಮುರಿ ಅಂತೇಳಿ ನಿಮಗೆ ಗೊತ್ತಿಲ್ಲನೇ ಇಂಟರ್ನೆಟ್ಟಲ್ಲಿ ಟೈಪ್ ಮಾಡಿದ್ರೆ ಅದು ಸಿಗುತ್ತೆ, ಆ ಪಿಕ್ಚರ್ ಗೊತ್ತಾಗುತ್ತೆ. ಅದನ್ನು ಹೋಗಿ ತೋರಿಸಿದ್ರೆ ಅಂಗಡಿಲಿ ಕೊಡ್ತಾರೆ. ಒಂದು ಎಡಮುರಿ, 2 ಬಲಮುರಿ ಎಲ್ಲ ಹಾಕ್ಬಿಟ್ಟು ನಾನು ಹೇಳಿರೋ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಡಬೇಕು. ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಒಂದು ಕೈಲಿಟ್ಕೊಂಡು ಜಪ ಮಾಡಬೇಕು. ಯಾವ ಜಪ ಅಂತಂದರೆ ಗೌರಿ ಮತ್ತು ನಾರಾಯಣಿ, ಶಾಕಿನಿ ಡಾಕಿನಿ ಎರಡಕ್ಕೂ ಶಾಂತಿ ಹಾಕಿ. ಗೌರಿ ಅಂದರೆ ಯಾರು? ಶಿವನ ಹೆಂಡತಿ, ಕೈಲಾಸದಲ್ಲಿರುವಂಥ ಶಕ್ತಿ ದೇವತೆ. ನಾರಾಯಣಿ ಅಂತಂದರೆ ವಿಷ್ಣು ಲೋಕದಲ್ಲಿರುವಂಥ ಶಕ್ತಿ ದೇವತೆ. ಇವರಿಬ್ಬರದು ಮಂತ್ರ ಒಂದಿದೆ. ಏನದು? ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೈ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೈ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅನ್ನೋ ಮಂತ್ರನ ಹೇಳಬೇಕು. ಒಂದು ಅರ್ಧ ಗಂಟೆ 108 ಸಲ ಆಗಿಬಿಟ್ಟಿರ್ತದೆ. ಆ ಮಂತ್ರ ಹೇಳಿದ ಗಂಟನ್ನು ತೊಗೊಂಡು ಈ ಹುಡುಗಿ ಮೇಲೆ 21 ಸಲ ಇದೇ ಮಂತ್ರ ಹೇಳಿ ಇಳಿ ತೆಗೆದುಬಿಟ್ಟು 4 ರಸ್ತೆ ಇರೋ ಜಾಗದಲ್ಲಿ ಅದನ್ನು ಕಂಪ್ಲೀಟಾಗಿ ಸುಟ್ಟು ಭಸ್ಮ ಮಾಡಿಬಿಡ್ಬೇಕು, ಇನ್ಕ್ಲೂಡಿಂಗ್ ತೆಂಗಿನಕಾಯಿ. ಇದಿಷ್ಟು ಮಾಡ್ತಂದರೆ ಶಾಕಿನಿ ಡಾಕಿನಿ ಬಿಡುಗಡೆ ಆಗುತ್ತೆ. ಇದು ಭಾಳ ಯಾವ ಮಾಂತ್ರಿಕರ ಹತ್ರ ಹೋಗಬೇಕಾಗಲೇ ಎಲ್ಲೂ ಇಲ್ಲ. ಇದು ಮಾಡಿ ನೋಡಿ. ಅದನ್ನು ಹೆಣ್ಮಕ್ಳು ಸರಿಯಾಗಿ ಮುಟ್ಟಾಗುವ ಭಾಳಷ್ಟು ಸಮಸ್ಯೆಗಳಿರ್ತದೆ. ಈ ಥರ ದೋಷಗಳಿದ್ದಾಗ ಶಾಕಿನಿ ಡಾಕಿನಿ ಬಿಡುಗಡೆ ಮಾಡಲಿಕ್ಕೆ ಇದೊಂದು ವಿಶೇಷವಾದಂಥ ತಂತ್ರ ಪ್ರಯೋಗ ಅಂತೇಳಿ ರುದ್ರಯಾಮಳ ತಂತ್ರ ಸಾಧನೆ ಇದನ್ನು ಹೇಳ್ತಾರೆ. ವೀಕ್ಷಕರೇ, ಇದೊಂದು ಸ್ಮಾಲ್ ಅನೌನ್ಸ್ಮೆಂಟು. ಇದೇ ತಿಂಗಳು ನಾನು 19ನೇ ತಾರೀಕು ಭಾನುವಾರ ಹುಬ್ಳಿಗೆ ಬರ್ತಾಯಿದ್ದೀನಿ. ಏನಕ್ಕೆ ಬರ್ತಾಯಿದ್ದೀನಿ ಹುಬ್ಳಿಗೆ ಅಂತಂದರೆ ಅಗ್ನಿಹೋತ್ರ ದೀಕ್ಷೆ ಕೊಡೋಕ್ಕೆ. ಅಗ್ನಿಹೋತ್ರ ಅಂದ್ರೇನು? ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷದಲ್ಲಿ ಮಾಡುವಂಥ ಒಂದು ಸಣ್ಣ ನಿತ್ಯ ನಿರಂತರ ಹೋಮ. ಇದನ್ನು ದೀಕ್ಷೆ ಕೊಡ್ಲಿಕ್ಕೆ ಬರ್ತಾಯಿದ್ದೀನಿ. ಯಾರು ಮಾಡಬೇಕು ಇದನ್ನು? ಅಗ್ನಿಹೋತ್ರಿ. ಯಾರಿಗೆ ಬಿಸ್ನೆಸ್ಸಲ್ಲಿ ಲಾಸು, ಬಿಸ್ನೆಸ್ ಏಳಿಗೆ ಆಗ್ತಿಲ್ಲ, ಕೆಲಸ ಎತ್ತು ಕಳ್ಕೊಂಡ್ರು, ಯಾವ ಕೆಲಸನೂ ಸಿಗ್ತಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಎಷ್ಟೇ ತಿಂದರೂ ರೋಗ, ಎಷ್ಟೇ ದುಡ್ಕೊಂಬಂದರೂ ಹಣ ಇಲ್ಲ, ಎಷ್ಟೇ ಕೈ ತುಂಬ ದುಡಿದು ಕೂಡ ಸಾಲ ಬಾಧೆ, ದುಡ್ಡು ಹೆಂಗೆ ಹೋಗುತ್ತೋ ಗೊತ್ತಾಗ್ತಿಲ್ಲ, ಸಾಲ 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 ಬಾಧೆ, ಮೈ ತುಂಬ ಮನೆ ತುಂಬ ಹೊರಗಡೆಲ್ಲ ಶತ್ರುಗಳು, ಶತ್ರುಕಾಟ, ಮಾಟ ಮಂತ್ರ ತಂತ್ರಗಳೆಲ್ಲ ಮನೆ ಮುಂದೆ ತಂದು ಹಾಕ್ತಿರ್ತಾರೆ. ಹೀಗಾಗಿ ನಮಗೆ ಜೀವನದಲ್ಲಿ ಏಳಿಗೆನೇ ಆಗ್ತಿಲ್ಲ. ಪೂಜೆ ಮಾಡಿದ್ವಿ, ಜಾತ್ರೆಗೆ ಹೋದ್ವಿ, ಜ್ಯೋತಿಷ್ಯರು ಎಲ್ಲ ಥರ ಪೂಜೆ ಪರಿಹಾರ ಮಾಡಿದ್ವಿ, ಆದರೂ ನಾವು ಏಳಿಗೆ ಆಗ್ತಿಲ್ಲ ಅಂತಲೇ ಉಳಿದಿರೋದೊಂದೇ ಪರಿಹಾರ. ಸೂರ್ಯ ಉದಯ ಆಗುವಾಗ ಮುಳುಗುವಾಗ ಮಾಡುವಂಥ ಒಂದು ಸಣ್ಣ ಹೋಮ ಅಗ್ನಿಹೋತ್ರ. ಇದನ್ನ ಯಾತಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಕ್ಲಾಸ್ ಮಾಡ್ತೀನಿ. ಅಗ್ನಿಹೋತ್ರ ಭಸ್ಮದಿಂದ ಏನೆಲ್ಲ ಮೆಡಿಷನ್ಸ್ ಮಾಡ್ಬೋದು ಅದನ್ನು ಹೇಳ್ಕೊಡ್ತೀನಿ. ಹುಬ್ಳಿಲಿ 19ನೇ ತಾರೀಕು ಸೂರ್ಯ ಮುಳುಗೋ ಸಮಯದಲ್ಲಿ ನಾನು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ. ನಾವು ಅಗ್ನಿಹೋತ್ರಿ ಆಗಬೇಕು. ನಮ್ಮ ಮನೇಲಿ ಎಲ್ಲ ಓದೋ ಮಕ್ಕಳಿರೋ ಮನೆ, ವಯಸ್ಸಾದವರು, ಆಮೇಲೆ ಯಾರ್ಯಾರು ಸತ್ತೋಗಿದ್ದವರು ನಮ್ಮ ಗೋತ್ರದಲ್ಲಿ ಅವರೆಲ್ರಿಗೂ ಮುಕ್ತಿ ಸಿಗಬೇಕು. ಯಾರು ಪಿಂಡ ಪ್ರದಾನ ಮಾಡಲ್ಲ, ತರ್ಪಣ ಕೊಡಲ್ವೋ, ದಿನನಿತ್ಯ ಅಗ್ನಿಹೋತ್ರ ಮಾಡೋದ್ರಿಂದ ಸತ್ತವ್ರಿಗೂ ಕೂಡ ಆತ್ಮಕ್ಕೆ ಮೋಕ್ಷ ಸಿಕ್ಕಿ ಬಿಡುಗಡೆ ಆಗುತ್ತೆ ನರಕದಿಂದ. ಮತ್ತು ಮೋಕ್ಷ ಹೋಗ್ಬೋದು, ಇಲ್ಲ ಪುನರ್ಜನ್ಮ ಇರ್ಬೋದು. ಈ ಥರ ಅಗ್ನಿಹೋತ್ರಿ ಭಾಳಷ್ಟು ಬೆನಿಫಿಟ್ ಇದೆ. ಇದನ್ನೆಲ್ಲ ಹೇಳಲಿಕ್ಕಾಗಲ್ಲ, ಅದಕ್ಕೆ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ನಾವು ಅಗ್ನಿಹೋತ್ರಿಗಳಾಗಬೇಕು, ನಮ್ಮಲ್ಲಿ ನಿತ್ಯ ಅಗ್ನಿಹೋತ್ರಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಅಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, agnihotra.ssbk.in ಅಂತ ಈ ಲಾಗಿನ್ ಆಗಿ ವೆಬ್ಸೈಟ್ಗೆ. ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನೀವು ಅದನ್ನು ಓದ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಮಿಡಿಯೇಟಾಗಿ ಕೆಲವೇ ಸೀಟ್ಸ್ ಇದೆ, ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು.
ಆಮೇಲೆ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSP ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋದು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖೇನ ಅಥವಾ ಇಮೇಲ್ ಮುಖೇನ ಕಳಿಸ್ಕೊಡಿ. ಈ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂಥೇಳಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಲಿಂಕ್ಡ್ಇನ್ನು, ಟ್ವಿಟರ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ ಎಲ್ಲ ಇನ್ಫಾರ್ಮೇಷನು. ಅಲ್ಲೂ ಕೂಡ ನೀವು ಎಲ್ಲ ಇನ್ಫಾರ್ಮೇಷನ್ನ ನೋಡ್ಬೋದು. ಈ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳ ಜನ ಪತ್ರಗಳು ಬರೀತಿದ್ರು, ಫೋನ್ ಮಾಡ್ತಾಯಿದ್ದೀವಿ. ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದ್ರೆ ತೊಗೊಂಬನ್ನಿ. ಜಾತಕನ ಬೇರೆ ಥರ ನೋಡ್ತೀವಿ. ಎರಡನೇದು ಈ ಕ್ಯಾನ್ಸರು, ಪಿಟ್ಸು, ಲಕ್ವಾ ಈ ಥರ ಕ್ರೋನಿಕ್ ಡಿಸೀಸ್ ತುಂಬ ಹಳೆ ವರ್ಷದಿರೋವಂಥ ಕಾಯಿಲೆಗಳು, ಮೈಗ್ರೇನು, ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮೆಂಟಲ್ ಸಂಬಂಧಪಟ್ಟಂಥ ಕಾಯಿಲೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ಏನಾರು ಇತ್ತು ಅಂತಂದರೆ ಆ ರಿಪೋರ್ಟ್ಸ್ನ ನೀವು ತೊಗೊಂಡು ಬಂದರೆ ಅದು ನೋಡ್ಕೊಂಡು ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಬಹುಶಃ ಈ ಭೂತ, ಪ್ರೇತ, ಪಿಚಾಚಿ, ಶಾಕಿನಿ, ಡಾಕಿನಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ. ಯಾವುದು ಯಾವ ಜಾತಿ ಹೆಂಗಿದೆ ಸಿಂಪ್ಟಮ್ಸ್ ಅಂತೆಲ್ಲ ತಿಳ್ಕೊಂಡು ಅದಕ್ಕೆ ಏನೇನು ಪರಿಹಾರ ಮಾಡ್ಬೋದು ಅಂತೇಳಿ ಈ ಒಂದು ವಿಶೇಷತೆ ನೀವು ಬರ್ತಿದ್ದೆ. ಆದರೆ ಯಾಕೆಂದರೆ ಇದಕ್ಕೆ ಇವತ್ತಿನ ಕಾಲದಲ್ಲಿ ಮೆಡಿಷನ್ನೇ ಇಲ್ಲ. ಸಣ್ಣ ಪರಿಹಾರ ಮಾಡ್ಬೋದು. ಈ ಶಾಕಿನಿ ಡಾಕಿನಿಗೆ ಎರಡಕ್ಕೂ ಕೂಡ ಬಹಳ ಬೇರೆ ಬೇರೆ ಪ್ರಯೋಗಗಳಿವೆ, ದೊಡ್ಡ ದೊಡ್ಡ ಮಂತ್ರತಂತ್ರಗಳಿದೆ. ಅದೆಲ್ಲ ಬೇಡ, ಈ ಚಿಕ್ಕದು ನೀವು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಾಳಿನ ಸಂಚಿಕೆ ಈ ಮೋಹಿನಿ ಕಾಟ ಅಂತ ಒಂದಿದೆ, ಮೋಹಿನಿ, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.